ಕರೋಶಿ ಗ್ರಾಮದ ಶ್ರೀ ಬಸವೇಶ್ವರ ಮಲ್ಟಿಪರ್ಪಸ್ ಕೋಆಫ್ ಸೊಸೈಟಿಯ ವಾರ್ಷಿಕ ಸರ್ವಸಾಧಾರಣ ಸಭೆ ಅದ್ದೂರಿಯಾಗಿ ಜರುಗಿತು. ಕರೋಶಿ ಗ್ರಾಮದಲ್ಲಿರುವ ಸಂಸ್ಥೆಯ ಸಭಾಭವನದಲ್ಲಿ ನಡೆದ ವಾರ್ಷಿಕ ಸಭೆಯ ಪ್ರಮುಖ ಅತಿಥಿಗಳಾದಂತಹ ಚಂದರಿಕೆ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಬಾತೆ, ಬಸವೇಶ್ವರ ಸಂಸ್ಥೆಯ ಉಪಾಧ್ಯಕ್ಷ ನ್ಯಾಯವಾದಿ ಆಸ್ಫಾಕ್ ಅಹಮದ್ ಮುಕಾಂದಾರ್ ಹಾಗೂ ನಿರ್ದೇಶಕರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಹೇಶ್ ಭಾತಿ ಮಾತನಾಡಿ, ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಉದ್ದೇಶದಿಂದ ಸಂಸ್ಥಾಪಕ ಅರುಣ ದಾದಾ ಕುಲಕರ್ಣಿ ಅವರು ಈ ಸಂಸ್ಥೆಯನ್ನ ಹುಟ್ಟುಹಾಕಿದರು. ಸಂಸ್ಥೆಯನ್ನ ಬೆಳೆಸಿದ ಸಂಸ್ಥಾಪಕ ಅರುಣ್ ದಾದಾ ಶಂಕರರಾವ್ ಕುಲಕರ್ಣಿ ಎಂದು ಈ ಸಂಸ್ಥೆಯ ನಾಮಕರಣ ಮಾಡಬೇಕೆಂದು ಹೇಳಿದರು. ಉಪಾಧ್ಯಕ್ಷರಾದಂತಹ ನ್ಯಾಯವಾದಿ ಅಸ್ಫಾಕ್ ಅಹಮದ್ ಮಖಾಂದಾರ್ ಮಾತನಾಡಿ, ನಮ್ಮೆಲ್ಲರಿಗೆ ಜೊತೆಗೆ ತೆಗೆದುಕೊಂಡು ಈ ಸಂಸ್ಥೆ ಅರುಣ ದಾದಾ ಪ್ರಾರಂಭಿಸಿದ್ರು. ಈ ಸಂಸ್ಥೆ ಹೆಮ್ಮರವಾಗಿ ಬೆಳಕಿಗೆ ಬರಲು ಅರುಣ್ ದಾದಾ ಕಾರಣ. ಹೀಗಾಗಿ ಈ ಸಂಸ್ಥೆಗೆ ಅವರ ಹೆಸರು ಇಡಲಿಕ್ಕೆ ನಿರ್ದೇಶಕ ಮಂಡಳಿಯಲ್ಲಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸಂಸ್ಥೆಯ ಸೆಕ್ರೆಟರಿ ಗೋವಿಂದ ಜೂಟಾಳೆ ವಾರ್ಷಿಕ ವರದಿ ಮಂಡಿಸಿ, ಸಂಸ್ಥೆಯಲ್ಲಿ 1042 ಸದಸ್ಯರಿದ್ದು 34,90,400 ರೂಪಾಯಿ ಶೇರ್ ಬಂಡವಾಳ, 1,36,57,000 ನಿಧಿಗಳು, 3,70,10,000 ರೂಪಾಯಿ ಠೇವಣಿ ಸಂಗ್ರಹ, 1,85,35,000 ಸಾಲ ವಿತರಣೆ ಮಾಡಿದ್ದು, ಸಂಸ್ಥೆಗೆ 13,28,963 ರೂಪಾಯಿಗಳ ನಿವ್ವಳ ಲಾಭ ಆಗಿದೆ. ಸದಸ್ಯರಿಗೆ 15% ಲಾಭಾಂಶವನ್ನು ಘೋಷಿಸಿದ್ರು. ಈ ಸಭೆಗೆ ನಿರ್ದೇಶಕರಾದ ವಿಠೋಬಾ ಜಾಧವ್, ಮುಸ್ತಫಾ ಪಟೇಲ್, ಬಾಬು ತೌದಲಿ, ಮಾರುತಿ ಕಾಟ್ಕರ್, ಸಾತಪ್ಪ ಮಡಿವಾಳ್, ಬಸವರಾಜ್ ಹಳಿಜೋಳೆ, ವಸಂತ ಕುರ್ಬರ್, ಶ್ರೀಮತಿ ಲತಾ ವಿಜಯ್ ಕುಲಕರ್ಣಿ, ಶ್ರೀಮತಿ ವಿಮಲ್ ಬಾಬುರಾವ್ ಕೊಟ್ಟಗಿ, ಆತ್ಮರಾಮ್ ಯಲಾಯಿಗೋಳ್, ವಿಜಯ್ ಕುಲಕರ್ಣಿ ಸೇರಿದಂತೆ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು. ಈ ಸಂಸ್ಥೆ 29ನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆ. ಇದಕ್ಕಿಂತ ಮುಂಚೆ ನಾವು ಪ್ರತಿ ವರ್ಷ ನೋಡ್ತಿದ್ವಿ, ಅಲ್ಲಿ ಬಸ್ ಸ್ಟ್ಯಾಂಡ್ ಶಾಲೆ ಅಂತ ಹೋದಾಗ ಚಾಂದ್ಕೋಟೆ ಮಕ್ಮಲ್ ಅವರ ಆಫೀಸ್ದಾಗ BC ಮುಖಾಂತರ ಹುಟ್ಟಿ ಹಾಕಿದ ಇದೊಂದು ಸಂಸ್ಥೆ. ಆಗ BC ಅನ್ನು ಮೊದಲು ಹುಟ್ಟಾಕಿ ಅಲ್ಲಿಂದ ಅರುಣ್ ದಾದಾ ಅವರು ವಿಚಾರ ಮಾಡಿ ಒಂದು ಸಂಸ್ಥೆಯನ್ನು ಮಾಡಿ ಒಳ್ಳೆಯದಾಗ್ತದೆ ಅನ್ನುವಂಥ ರೀತಿಯನ್ನು ವಿಚಾರ ಮಾಡಿ ಇನ್ನೊಂದು ಸಂಸ್ಥೆಯನ್ನು ಹುಟ್ಟಾಕಿ, ಈ ಸಂಸ್ಥೆ ಇಡೀ ನಮ್ಮ ಭಾಗಕ್ಕೆ, ಅಂದರೆ ನನಗನ್ನಿಸ ಮಟ್ಟಿಗೆ ನಮ್ಮ PKPS ಇರ್ಬೋದು, ಕಿಸಾನ್ ಮಲ್ಟಿಪರ್ಪಸ್ ಇರ್ಬೋದು, ಅಥವಾ ರೈತ PKPS ಇರ್ಬೋದು, ಅಥವಾ ಬಸವೇಶ್ವರ ವಿರುದ್ಧ ದೇಶ ಸಹಕಾರಿ ಸಂಘ, ಇದು ಎಲ್ಲದಕ್ಕೂ ಮಾದರಿ ಯಾವುದೇ ಆಗಿದ್ರೆ ಅದು ಬಸವೇಶ್ವರ ಮಲ್ಟಿಪರ್ಪಸ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸಮಸ್ಯೆ ಹುಟ್ಟಾಕಿದ್ದು ರೈತರ ಸಲುವಾಗಿ, ರೈತರಿಗೆ ಕಡಿಮೆ ದರದಲ್ಲಿ ಬಡ್ಡಿ ಸಿಗಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ಆಗ ದಾದಾ ಇದನ್ನು ಹಾಕಿ ಈ ಸಂಸ್ಥೆ ಹಾಕಿ ಇವತ್ತು ಹೆಮ್ಮರವಾಗಿ ಬೆಳೆದಿದೆ. ಈ ಸಂಸ್ಥೆಗೆ ನಾ ಎಲ್ಲ ಸದಸ್ಯರಲ್ಲಿ ಒಂದು ವಿನಂತಿಯನ್ನು ನಾ ಇಲ್ಲಿ ಮಾಡ್ಕೋಬೇಕಾಗಿದೆ. ನೀವು ಎಲ್ಲರೂ ಕೂಡಿ ಚಪ್ಪಾಳಿ ಮುಖಾಂತರ ನಾ ಹೇಳಿದ ಒಂದು ವಿಷಯಕ್ಕೆ ನೀವೆಲ್ಲ ಗೌರವಪೂರ್ವಕವಾಗಿ ನಿಮ್ಮ ಚಪ್ಪಾಳಿ ಮುಖಾಂತರ ಇದನ್ನು ಮಾಡಿದ ಆ ಕಲಾವಿದರಲ್ಲಿ ಬರೆಸುವಂಥ ವಿಷಯ ನಾವು ಮಾಡ್ತೀವಿ. ಒಬ್ಬರು ಹುಟ್ಟಾಕಿದ್ರು ಸಂಸ್ಥೆ, ಅಪ್ಪನಗೌಡರು ಹುಟ್ಟಾಕಿದ್ರು, ಅಲ್ಲಿ ಅವ್ರ ಹೆಸರಿತ್ತು. ಚಿದಾನಂದ ಸಾವ್ಕಾರ್ ಅವರು ಹುಟ್ಟಾಕಿದ್ರು, ಅವ್ರ ಹೆಸರಿತ್ತು. ಅಲ್ಲಿ ಹರ್ಷಿದ್ನಾಥ್ ಸಹಕಾರಿ ಕಾರ್ಯಕ್ರಮ ಅಲ್ಲಿ ಅವರು ಹುಟ್ಟ ಹೆಸರಾಗಿತ್ತು. ಇಲ್ಲೂ ಸಹಿತ ಅರುಣ್ ದಾದಾ ಶಂಕರರಾವ್ ಕುಲಕರ್ಣಿ ಅವರ ಹೆಸರನ್ನು ಇಡಬೇಕು ಅನ್ನುವಂಥ ವಿಚಾರವನ್ನು ನೀವೆಲ್ಲರೂ ಹೆಸರು ಉಳಿತಲ್ಲ, ಆದ್ರೆ ಅವ್ರ ಮನುಷ್ಯ ಯಾವಾಗಲೂ ಉಳಿಯೋದು ಎಂದು ಹುಟ್ಟಿರ್ತೀವಿ ಅನ್ನೋದು ಸಾಯೋದು ಇರ್ತೇವೆ. ಹುಟ್ಟು ಅಚಾನಕ ಸಾಯು ನಿಶ್ಚಿತ ಅನ್ನುವಂಥ ಮಾತನ್ನ ಅವ್ರ ಹೆಸರು ಅಜರಾಮರವಾಗಿ ಉಳಿಬೇಕಾದ್ರೆ ನಾವು ಇವತ್ತು ಅರುಣ್ ಶಂಕರರಾವ್ ಕುಲಕರ್ಣಿ ಅವರ ಹೆಸರನ್ನ ಈ ಸಂಸ್ಥೆಗೆ ಇಡಬೇಕು ಅನ್ನೋಂಥ ವಿಚಾರವನ್ನ ನಾ ಹೇಳಿದ್ವಿ. ಈ ಸಂಸ್ಥೆಗೆ ಮೊದಲಿನಿಂದ ಅತಿ ಉತ್ತಮ ಕೆಲಸ ಮಾಡಿದಂಥ ನಮ್ಮ ಗೋವಿಂದ ಜೋಟಾಳಿ ಅವರು ಇರ್ಬೋದು, ಪಟೇಲ್ ಇರ್ಬೋದು, ಇನ್ನೊಬ್ಬರು ಪಟೇಲ್, ಇವ್ರ ಸಹಿತ ಸಹಕಾರವನ್ನು ಕೊಟ್ಟು ಇಡೀ ಸಂಸ್ಥೆಯನ್ನು ನಾವು ನೋಡ್ತೇವೆ. ಎಷ್ಟೋ ಸಂಸ್ಥೆಗಳು ಸಹಿತ ಬಂದು ಬಿದ್ದಿದ್ದ, ಆದರೆ ಈ ಸಂಸ್ಥೆ ಸಹಿತ 99% ಇಲ್ಲಿ ರಿಕವರಿ ಮಾಡಲಿಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಮ್ಮ ಊರಲ್ಲಿ ಯಾವ ಸಂಸ್ಥೆ ಆ ಸಂಸ್ಥೆಗಳಲ್ಲಿ ಎಲ್ಲರೂ ಕೂಡ
ನಾವು ಪಂಚು ಅರ್ಜುನ್ ಇರ್ಬೋದು, ಜಮಾದಾರ್ ಇರ್ಬೋದು, ನಾ ಇರ್ಬೋದು, ಅನುದಾದ ಅವ್ರು ಇರ್ಬೋದು, ಅಥವಾ ಮತ್ತೆ ಅವ್ರಿಗೆ ಸಂಸ್ಥೆ ಈಗ ನಮ್ಮ ಮನೆ ಆಚೆಗಡೆ ಸಂಸ್ಥೆಯಿಂದ ಹೇಗೆ ಅಧ್ಯಕ್ಷರಾದ ಬಸು ಇರ್ಬೋದು, ಗೀತಾ ಭಾರತಿಯವ್ರು ಇರ್ಬೋದು, ಮಹಾತ್ಮರು ಇವರೆಲ್ಲ ಕೂಡಿ ಪ್ರದೇಶವರು ನಾವೇನು ಮಾಡ್ತೀವಿ, ಸಾಲ ಕೊಟ್ಟಿರ್ತೀವಿ ವೈಯಕ್ತಿಕ ಯಶಸ್ವಿಯಾಗಿ ಬಡ್ಡಿಯನ್ನು ವಸೂಲಿ ಮಾಡಬೇಕಾಗಿ ತಗೊಂಡಾಗ ನಾವು ಆ ಕಡೆ ಹೋಗಿ ಅಂದರೆ ಇಟ್ಟಂಥ ಬಡ್ಡಿ ನೆಮ್ಮದಿರ್ತದೆ. ಕೊಟ್ಟಂಥ ನಾವು ದುಡ್ಡು ಕೊಟ್ಟದ್ದು ಜನರಿಗೆ ಇರ್ತೀವಿ. ನಾವು ಕಡಿಮೆ ಏನು ಮಾಡ್ತೀವೋ ವ್ಯವಹಾರ ಮಾಡಿ ಆ ಸಂಸ್ಥೆಗಳೇ ಈ ಮಟ್ಟಿಗೆ ತರುವಂಥ ಕೆಲಸವನ್ನು ನಾವು ಇವರು ಕೂಡಿ ಎಲ್ಲ ಮಾಡಿದ್ದೀವಿ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಸಹಿತ ಇದು ಇನ್ನೂ ಹೆಚ್ಚಿನ ತಾಲೂಕು ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಾನು ನನ್ನ ಮಾತು ಹೇಳಿದ್ದೀನಿ. ಅದಕ್ಕೆ ಈ ಸಂಸ್ಥೆ ಹೆಸರನ್ನು ಮುಂದಿನ ಗೋವಿಂದ ಚೊಟ್ಟಾರವರು ಇದಕ್ಕೆ ಮತ್ತೆ ದಾದ ಹೋಗ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಆ ಸಹಿತ ಒಪ್ಪು ಜವಾಬ್ದಾರಿಯನ್ನು ನೀವೆಲ್ಲರೂ ಕೂಡಿ ಮಾಡಿ ಅರುಣ್ ಶಂಕರ್ ರಾವ್ ಕುಲಕರ್ಣಿ ಅನ್ನುವಂಥ ಹೆಸರಿನ ಸಂಸ್ಥೆಗೆ ಇಡಬೇಕು ಅನ್ನೋಂಥ ವಿಚಾರವನ್ನು ಹೇಳಿ ನಾನು ಮಾಡ್ತೀವಿ. ತುಂಬಿದ ಕಾರಣ ಬಡ್ಡಿಗೆ ಟ್ಯಾಕ್ಸ್ ತುಂಬಿದ ಕಾರಣ ನಮಗೆ ಗೌರ್ಮೆಂಟ್ ನಮಗೆ ಏನು ಗ್ರೇಟ್ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಗೆ ಎಲ್ಲ ಧನ್ಯವಾದ ಹೇಳ್ತೀನಿ. ಮತ್ತು ಮಹೇಶ್ವರಿ ಈಗ ಮಾತನಾಡರು ನಮ್ಮ ಸೊಸೈಟಿಗೆ ಅರುಣಾದ ಕುಲಕರ್ಣಿ ಅವರ ಹೆಸರಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು. ಅದು 100% ಕರೆಕ್ಟ್ ಇದೆ. ಯಾಕಂದರೆ ಈ ಸೊಸೈಟಿ ಬೆಳೆಯುತ್ತಿದ್ದರಿಂದ ಅವರು ಸ್ಟಾರ್ಟಿಂಗ್ ಬೆಸಿದರು, ನಂತರದ ದಿನಗಳಲ್ಲಿ ಅವರು ಸೊಸೈಟಿಗಳು ಅಂತ ಎಲ್ಲರೂ ಕೂಡಿಸ್ಕೊಂಡು ತಗೊಂಡು ಒಂದು ಸೊಸೈಟಿ ಅವರು ಈ ಸೊಸೈಟಿ ನಿಲ್ಲುತ್ತದೆ. ಯಾವ ಪ್ರಕಾರ ಎಷ್ಟು ಬೆಳೆದಿದೆ, ಯಾವುದೇ ಕೆಲಸ ಮಾಡಿದೆ, ಅದಕ್ಕೆ ಕಾರಣ ಅಂದರೆ ಅರುಣಾದ ಕುಲಕರ್ಣಿ ಅದಕ್ಕೆ ನಮ್ಮ ಮೀಟಿಂಗಲ್ಲಿ ನಮ್ಮ ಜನರಲ್ ಮೀಟಿಂಗ್ ರಾಶಿ ಪ್ರಯತ್ನ ಮಾಡುವಂತೆ ಮತ್ತು ಈ ಸಲ ದೇವರ ಸಾಕಷ್ಟು ಮಾಡಿಕೊಟ್ಟಿದ್ದಾನು. ಎಲ್ಲರೂ ಬೆಳೆಗೆ ಸಿಗುವಂಥವು ಮುಂದಿನ ವರ್ಷನಾಗ ನಮ್ಗೆ ಈ ವರ್ಷ ಹಿಂದಿನ ವರ್ಷ ತುಂಬಿದ್ದೀರಿ ಅಮೌಂಟ್ ಎಲ್ಲ ಡಿಗ್ರಿ ತುಂಬಿದ್ದೀವಿ, ಸಾಲ ತಿಂಗಳು ಮಾಡಿದ್ದೀವಿ. ಆದರೆ ಮುಂದಿನ ವರ್ಷ ಮಾಡಿದ್ರೆ ಅಂತ ಸರ್ಟಿಫಿಕೇಟ್ ಅಂತ ಹೇಳಿ ಕಟ್ಟಡ ನಿಧಿ 40,14,219 ರೂಪಾಯಿ. ಗೊಂತಾವಣೆ ಸರಿಪಡಿಸುವ ನಿಧಿ 6,69,872 ರೂಪಾಯಿ. ಷೇರು ಸರಿಪಡಿಸುವ ನಿಧಿ 1,22,252 ರೂಪಾಯಿ. ಮುಳುಗುವ ಸಾಲದ ನಿಧಿ 8,01,321 ರೂಪಾಯಿ. ಧರ್ಮಾರ್ಥ ನಿಧಿ 2,94,458 ರೂಪಾಯಿ. ಕಟ್ಟಡ ಸೌಕರ್ಯ ನಿಧಿ 21,09,763 ರೂಪಾಯಿ. ವಾಹನ ಸೌಕರ್ಯ ನಿಧಿ 81,187 ರೂಪಾಯಿ. ಡೆಸ್ಕ್ಟಾಪ್ ಸೌಕರ್ಯ ನಿಧಿ 5,01,056 ರೂಪಾಯಿ. ಕಂಪ್ಯೂಟರ್ 66,380 ರೂಪಾಯಿ. ಸದಸ್ಯರ ಕಲ್ಯಾಣ ನಿಧಿ 2,57,906 ರೂಪಾಯಿ. ಬೆಲೆ ಏರಿಳಿತ ನಿಧಿ 3,40,400 ರೂಪಾಯಿ. ಪ್ರಚಾರ ನಿಧಿ 1,22,706 ರೂಪಾಯಿ. ಸದಸ್ಯರ ಮರಣೋತ್ತರ ನಿಧಿ 2,06,896 ರೂಪಾಯಿ. ಪ್ರತಿಭಾ ಪುರಸ್ಕಾರ ನಿಧಿ 8,084 ರೂಪಾಯಿ. ಸಿಬ್ಬಂದಿ ಕ್ಷೇಮ ನಿಧಿ 14,354 ರೂಪಾಯಿ. ಈ ಪ್ರಕಾರ ಟೋಟಲ್ 1,36,995 ರೂಪಾಯಿ ನಿಧಿಗಳು. ಈ ಕೇವಲ ಸದಸ್ಯರು ಉಳಿತಾಯ ಖಾತೆ ಠೇವಣಿ 88,08,472 ರೂಪಾಯಿ. ಸದಸ್ಯರ ಉದ್ಯೋಗ ಠೇವಣಿ 2,58,91,634 ರೂಪಾಯಿ. ಸಿಬ್ಬಂದಿ ಪಿಎಫ್ ಠೇವಣಿ 23,10,849 ರೂಪಾಯಿ. ಟೋಟಲ್ 3,70,10,955 ರೂಪಾಯಿ ಠೇವಣಿಗಳಿವೆ. ಇತರ ಕೊಟ್ಟಕೋಗಳು ಕೇವಲ ಮೇಲಿನ ಬಡ್ಡಿ 22,15,829 ರೂಪಾಯಿ. ಸದಸ್ಯರ ಶೇರ್ ಅಮೌಂಟ್ 42,930 ರೂಪಾಯಿ. ಜಿಎಸ್ಟಿ 53,353 ರೂಪಾಯಿ. ಸಿಬ್ಬಂದಿ ಉಪದಾನ ನಿಧಿ 3,23,926 ರೂಪಾಯಿ. ಸಹಕಾರ ಶಿಕ್ಷಣ ನಿಧಿ 16,320 ರೂಪಾಯಿ. ಲೆಕ್ಕ ಪರಿಶೋಧನಾ ಶುಲ್ಕ 22,170 ರೂಪಾಯಿ.
ದಿನಾಂಕ 31 ಮಾರ್ಚ್ 2024ಕ್ಕೆ ಕೈ ಶಿಲ್ಪ 5,48,808 ರೂಪಾಯಿ. ಕೆವಿಜಿ ಬ್ಯಾಂಕ್ ಕರೋಶಿ ಎಸ್ಬಿ ಖಾತೆ ಮೇಲೆ 7,82,201 ರೂಪಾಯಿ. ಬಸವೇಶ್ವರ ಸೊಸೈಟಿ ಚಿಕ್ಕೋಡಿ ಎಸ್ಬಿ ಖಾತೆ ಮೇಲೆ 759 ರೂಪಾಯಿ. ಬಿಡಿಸಿಸಿ ಬ್ಯಾಂಕ್ ಬ್ರಾಂಚ್ ಕರೋಶಿ ಸಿಡಿ ಅಕೌಂಟ್ ನಲ್ಲಿ 5,12,998 ರೂಪಾಯಿ. ಅರಿಹಂತ ಸೊಸೈಟಿ ಚಿಕ್ಕೋಡಿ ಎಸ್ಬಿ ಖಾತೆ ಮೇಲೆ 13,152 ರೂಪಾಯಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಚಿಕ್ಕೋಡಿ ಈ ಎಸ್ಬಿ ನಲ್ಲಿ 1,23,487 ರೂಪಾಯಿ. ಬಿಡಿಸಿಸಿ ಬ್ಯಾಂಕ್ ಬ್ರಾಂಚ್ ಚಿಕ್ಕೋಡಿ ಎಸ್ಬಿ 99,523 ರೂಪಾಯಿ. ಈ ಪ್ರಕಾರ ಟೋಟಲ್ 15,32,122 ರೂಪಾಯಿ ಬ್ಯಾಂಕ್ ಪಾಸ್ಬುಕ್ ಮೇಲೆ 31 ಮಾರ್ಚ್ 2024ಕ್ಕೆ ಶಿಲ್ಲಗಿತ್ತು. ಈ ಗುಂತಾವಣೆಗಳು ಬಿಡಿಸಿಸಿ ಬ್ಯಾಂಕ್ ಕಾಯ್ದಿಟ್ಟು ನಿಧಿ 16,99,000, ಬಿಡಿಸಿಸಿ ಬ್ಯಾಂಕ್ ಷೇರು 25,000, ಕೆವಿಜಿ ಬ್ಯಾಂಕ್ ಬ್ರಾಂಚ್ ಕರೋಶಿ ಎಫ್ಡಿ 29,71,559 ರೂಪಾಯಿ, ಬಿಡಿಸಿಸಿ ಬ್ಯಾಂಕ್ ಬ್ರಾಂಚ್ ಕರೋಶಿ 21,58,19 ರೂಪಾಯಿ, ಬಿಡಿಸಿಸಿ ಬ್ಯಾಂಕ್ ಬ್ರಾಂಚ್ ಚಿಕ್ಕೋಡಿ 2,30,08,772 ರೂಪಾಯಿ, ಯೂನಿಯನ್ ಬ್ಯಾಂಕ್ ಬ್ರಾಂಚ್ ಚಿಕ್ಕೋಡಿ 33,64,150 ರೂಪಾಯಿ, ಎನ್ಎಸ್ಸಿ ಸರ್ಟಿಫಿಕೇಟ್ 1,000 ರೂಪಾಯಿ. ಟೋಟಲ್ 3,32,21,506 ರೂಪಾಯಿ ನಮ್ಮ ಎರಡನೇ ಬ್ಯಾಂಕಿನ ಡಿಪಾಸಿಟ್ ಅದೇ. ಎಕ್ಸಿಕ್ಯೂಷನ್ ಫೀ 15,362 ರೂಪಾಯಿ, ಎಬಿಎಂ ಕೇಸ್ ಫೀ 7,496 ರೂಪಾಯಿ, ಟಿಎಲ್ ಪಾಟೀಲ್ ಅಂಡ್ ಕಂಪನಿ ನಿಪ್ಪಾಣಿ 250 ರೂಪಾಯಿ, ದೂರವಾಣಿ ಟಿಒ 500 ರೂಪಾಯಿ, ವಿದ್ಯುತ್ ಟಿಒ 16,603 ರೂಪಾಯಿ, ಕ್ಯಾಶ್ ಕ್ಯಾಪಿಟಲ್ ಟ್ರಾನ್ಸಿಟ್ 2,50,000 ರೂಪಾಯಿ. ಸದಸ್ಯರ ಸಾಲಗಳು ಜಾಮೀನ್ ಸಾಲ 1,72,60,330 ರೂಪಾಯಿ, ವಾಹನ ಸಾಲ 1,17,428 ರೂಪಾಯಿ, ಉನ್ನತ ಟಿಒ ಸಾಲ 8,63,092 ರೂಪಾಯಿ, ಕಟ್ಟಡ ಸಾಲ 65,000 ರೂಪಾಯಿ, ಸಿಬ್ಬಂದಿ ಪಿಎಫ್ ಸಾಲ 2,30,000 ರೂಪಾಯಿ. ಈ ಪ್ರಕಾರ ಟೋಟಲ್ 1,85,35,853 ರೂಪಾಯಿ ನಾವು ಸಾಲ ನೀಡಿದ್ದೀವಿ. ಸ್ಥಿರಾಸ್ತಿ ಮತ್ತು ಚಿರಾಸ್ತಿಗಳು ಖಾಲಿ ನಿವೇಶನ 56,820 ರೂಪಾಯಿ, ಸಂಘದ ಕಟ್ಟಡ 30,86,785 ರೂಪಾಯಿ. ಟೋಟಲ್ 31,43,605 ರೂಪಾಯಿ. ಇನ್ನೊಂದು ಬಿಲ್ಡಿಂಗ್ ಮತ್ತು ಜಾಗದ ವ್ಯಾಲ್ಯೂಯೇಷನ್. ಡೆಸ್ಕ್ಟಾಪ್ ಮಟೀರಿಯಲ್ 3,90,595 ರೂಪಾಯಿ ಫರ್ನಿಚರ್ ನಮ್ಮ ಸೊಸೈಟಿಲಿ. ಗಣಕ ಯಂತ್ರ 1,05,200 ರೂಪಾಯಿ, ವಾಹನ 54,050 ರೂಪಾಯಿ. ವ್ಯಾಪಾರಿ ಕೊನೆಯ ಶಿಲ್ಪ ಮಾಲು ರಾಸಾಯನಿಕ ಗೊಬ್ಬರ 3,93,463 ರೂಪಾಯಿ, ಪೆಸ್ಟಿಸೈಡ್ ಅಂಡ್ ವೆಂಟಿಸೈಡ್ 5,373 ರೂಪಾಯಿ, ಮೈಕ್ರೋನ್ಯೂಟ್ರಿಯೆಂಟ್ 2,061 ರೂಪಾಯಿ. ಟೋಟಲ್ 3,40,892 ರೂಪಾಯಿ ಮಾಲ್ ನಮ್ಮ ಕಡೆ 31 ಮಾರ್ಚ್ 2024ಕ್ಕೆ ಶಿಲ್ಲಗಿತ್ತು. ಈ ಪ್ರಕಾರ ಟೋಟಲ್ ನಮ್ಮ ಸಂಘದ ಸಾಧಾರಣ 2,51,62,000 ತನಕ ಟರ್ನ್ ಆಗಿದೆ. ಇನ್ನು 23ರಿಂದ 31/3/2024 ಲಾಭ ಹೊಂದಿ ಪತ್ರಿಕೆ ಓದ್ತೀನಿ. ಸಂಘವು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಹಾಗೂ ಬೀಜದ ಖರೀದಿ ವಿಕ್ರಿ ವ್ಯವಹಾರ ಮಾಡುತ್ತಿದ್ದು, ಸದರಿ ವ್ಯವಹಾರದಲ್ಲಿ ಸಂಘಕ್ಕೆ ರೂಪಾಯಿ 74,115ರಷ್ಟು ವ್ಯಾಪಾರಿ ಲಾಭ ಆಗುತ್ತದೆ. ಗುಂತಾವಣಿ ಮೇಲೆ ಬಂದ ಬಡ್ಡಿ 21,56,232 ರೂಪಾಯಿ. ಸಾಲಗಳ ಮೇಲಿನ ಬಡ್ಡಿ 25,89,970 ರೂಪಾಯಿ. ದಂಡದ ಬಡ್ಡಿ 19,814 ರೂಪಾಯಿ. ಇತರ ಆದಾಯ ಪ್ರವೇಶ ಫೀ 250 ರೂಪಾಯಿ, ಶೇರ್ ಫೀ 250 ರೂಪಾಯಿ, ಸಾಲಿ ವ್ಯವಹಾರ ಜಮಾ 18,060 ರೂಪಾಯಿ, ಕೆವಿಜಿ ಬ್ಯಾಂಕ್ ಬಾಡಿಗೆ ತಿಂಗಳ 8,000 ಪ್ರಕಾರ 96,000 ರೂಪಾಯಿ ವರ್ಷದ ಬಾಡಿಗೆ ಜಮಾ ಆಗಿದೆ. ಖರ್ಚು
ಕೇವುಗಳ ಕೊಟ್ಟ ಬಡ್ಡಿ 24,11,607 ರೂಪಾಯಿ ನಾವು ಠೇವಣಿ ಕೊಟ್ಟದ ನಾವು ಇಂಟ್ರೆಸ್ಟ್ ಕೊಟ್ಟಿದ್ವಿ. ಸಿಬ್ಬಂದಿ ವೆಚ್ಚಗಳು, ಸಿಬ್ಬಂದಿ ಪಗಾರ 7,39,884 ರೂಪಾಯಿ. ಸಿಬ್ಬಂದಿ ಭವಿಷ್ಯ ನಿಧಿ 88,800 ರೂಪಾಯಿ. ನೌಕರರ ಸಮವಸ್ತ್ರ 18,272 ರೂಪಾಯಿ. ಈ ಪ್ರಕಾರ ಟೋಟಲ್ ಸಿಬ್ಬಂದಿ ವೆಚ್ಚಗಳು 8,40,961. ಆಡಳಿತ ಮಂಡಳಿ ಸಭೆ 5,805 ರೂಪಾಯಿ ಖರ್ಚು. ಸ್ಟೇಷನರಿ ಮತ್ತು ಮುದ್ರಣ 12,575 ರೂಪಾಯಿ. ಪ್ರವಾಸ ಖರ್ಚು 1,321 ರೂಪಾಯಿ. ವಿದ್ಯುತ್ ಬಿಲ್ 6,765 ರೂಪಾಯಿ. ದೂರವಾಣಿ ಬಿಲ್ 4,318 ರೂಪಾಯಿ. ಪೋಸ್ಟ್ ಖರ್ಚು 680 ರೂಪಾಯಿ. ಸಾದಿರೋಡ ಖರ್ಚು 59,036 ರೂಪಾಯಿ. ವಾಹನ ಖರ್ಚು 19,432 ರೂಪಾಯಿ. ಮಹಾಸಭೆ ಖರ್ಚು 21,052 ರೂಪಾಯಿ. ಇನ್ಶೂರೆನ್ಸ್ 7,860 ರೂಪಾಯಿ. ಪ್ರೊಫೆಷನಲ್ ಟ್ಯಾಕ್ಸ್ 2,500 ರೂಪಾಯಿ. ಆದಾಯ ತೆರಿಗೆ ಫೀ 3,000 ರೂಪಾಯಿ. ಜಿಎಸ್ಟಿ ಫೀ 5,000 ರೂಪಾಯಿ. ಜಿಎಸ್ಟಿ ಫೀ ಕೊಟ್ಟದ 2,552 ರೂಪಾಯಿ. ವಕೀಲ್ ಫೀ 2,600 ರೂಪಾಯಿ. ಕಂಪ್ಯೂಟರ್ ರಿಪೇರಿ ಖರ್ಚು 900 ರೂಪಾಯಿ. ಗ್ರಾಮ ಪಂಚಾಯತ್ ಟ್ಯಾಕ್ಸ್ 2,291 ರೂಪಾಯಿ. ಸಾಫ್ಟ್ವೇರ್ ಏಜೆನ್ಸಿ ಖರ್ಚು 10,620 ರೂಪಾಯಿ. ಲೆಕ್ಕ ಪರಿಶೋಧನಾ ಶುಲ್ಕ ಪ್ರೊವಿಷನ್ 22,000 ರೂಪಾಯಿ. ಇತರ ಪ್ರೊವಿಷನ್ ಡೆಸ್ಕ್ಟಾಪ್ ಸೌಕರ್ಯ 14,655 ರೂಪಾಯಿ. ಕಟ್ಟಡ ಸೌಕರ್ಯ 1,54,399 ರೂಪಾಯಿ. ಕಂಪ್ಯೂಟರ್ ಸೌಕರ್ಯ 2,400 ರೂಪಾಯಿ. ಈ ಪ್ರಕಾರ ಟೋಟಲ್ ಜಮಾ ಖರ್ಚಾಗಿ ನಮ್ಮ ಸಂಘಕ್ಕೆ 13,28,963 ರೂಪಾಯಿ ಪ್ರಾಫಿಟ್ ಆಗಿರುತ್ತದೆ. ಪ್ರಾಫಿಟ್ ಡಿಸ್ಟ್ರಿಬ್ಯೂಷನ್ ನಿವಾಳ ಲಾಭದ ವಿಭಾಗಣೆ ಸಂಘದ ನಿಯಮ ಹಾಗೂ ಆಡಳಿತ ಮಂಡಳಿ ನಿರ್ದೇಶನದ ಮೇರೆಗೆ ಈ ಕೆಳಗಿನ ಪ್ರಕಾರ ಮಾಡಲಾಗಿದೆ. ಕಾಯ್ದಿಟ್ಟ ನಿಧಿ 25%, 3,32,241 ರೂಪಾಯಿ. ಸಹಕಾರ ಶಿಕ್ಷಣ ನಿಧಿಗೆ 2%, 19,934 ರೂಪಾಯಿ. ಗುಂತಾವಣೆ ಸರಿಪಡಿಸುವ ನಿಧಿಗೆ 1%, 9,768 ರೂಪಾಯಿ. ಹುಡುಗರ ಸಾಲ ನಿಧಿಗೆ 10%, 97,678 ರೂಪಾಯಿ. ಕಟ್ಟಡ ನಿಧಿಗೆ 10%, 97,678 ರೂಪಾಯಿ. ಸದಸ್ಯರ ಕ್ಷೇಮ ನಿಧಿಗೆ 1%, 9,768 ರೂಪಾಯಿ. ನೌಕರರ ಉಪದಾನ ನಿಧಿಗೆ 5%, 48,839 ರೂಪಾಯಿ. ಪ್ರತಿಭಾ ಪುರಸ್ಕಾರ ನಿಧಿಗೆ 1%, 9,768 ರೂಪಾಯಿ. ಬೆಲೆ ಏರಿಕೆ ನಿಧಿಗೆ 2%, 19,536 ರೂಪಾಯಿ. ಸದಸ್ಯರ ಮರಣೋತ್ತರ ನಿಧಿಗೆ 4%, 39,072 ರೂಪಾಯಿ. ಸಿಬ್ಬಂದಿ ಕ್ಷೇಮ ನಿಧಿಗೆ 2%, 19,536 ರೂಪಾಯಿ. ಸಿಬ್ಬಂದಿ ವರ್ಗದವರಿಗೆ ಬೋನಸ್ 1,23,314 ರೂಪಾಯಿ. ಶೇರ್ ಡಿವಿಡೆಂಡ್ 15%, 4,96,770 ರೂಪಾಯಿ. ಇನ್ನು ಉಳಿದ ಹಣ 5,061 ರೂಪಾಯಿ ಕಾಯ್ದೆ ನಿಧಿಗೆ ಟ್ರಾನ್ಸ್ಫರ್ ಮಾಡಿ ತರಿಸಲಾಗಿದೆ. ಈ ಪ್ರಕಾರ ಲಾಭ ನಿರ್ವಹಣೆ ಮಾಡಲಾಗಿದೆ. ಡಿಕ್ಲೇರ್ ಮಾಡಿದೀವಿ. ಈಗ ಸದರಿ ಡಿವಿಡೆಂಡ್ ನಾವು ಒಂದು ವಾರ ಆದ ನಂತರ ಕೂಡ ನಾವು ಪ್ರಾರಂಭ ಮಾಡ್ತೀವಿ. ವಾರ ಆದ ನಂತರ ಡಿವಿಡೆಂಡ್ ಬಂದು ಒಯ್ಬೇಕು. ಇಲ್ಲಾಂದ್ರೆ ಒಂದು ವೇಳೆ ನೀವು ಡಿವಿಡೆಂಡ್ ಒಯ್ಲಿಲ್ಲ ಅಂದ್ರೆ ನೀವು SP ಖಾತೆಗೆ ನಾವು ಟ್ರಾನ್ಸ್ಫರ್ ಮಾಡಿ ಬಿಡ್ತೀವಿ. ಈಗ ನಿಮ್ಮೆಲ್ಲರ ಸಹಕಾರದಿಂದ ಸಂಘದ 2023-24ನೇ ಸಾಲಿನ ವಸೂಲಿ ಪ್ರಮಾಣ 100ಕ್ಕೆ 99 ಅಂದ್ರೆ 99% ಆಗಿದೆ. ಹಾಗೂ ಲೆಕ್ಕ ಪರಿಶೋಧನಾ ವರ್ಗೀಕರಣ ಎ ದರ್ಜೆಯಲ್ಲಿ ಇದೆ. ಇನ್ನು ಮುಂದೆ ಸಹ ಸಂಘದಿಂದ ಪಡೆದಿರುವ ಸಾಲ ಸಕಾಲದಲ್ಲಿ ಮರುಪಾವತಿ ಮಾಡಿ ಸಹಕರಿಸಬೇಕಂತ ತಮ್ಮೆಲ್ಲರಿಗೂ ವಿನಂತಿ. ಸಂಘದ ಸಂಸ್ಥಾಪಕರಾದ ಶ್ರೀ ಅರುಂಧನ ಕುಲಕರ್ಣಿ ಹಾಗೂ ಸಂಘದ ಸಂಚಾಲಕ ಮಂಡಳಿಯ ಸದಸ್ಯರ ಮಾರ್ಗದರ್ಶನದಿಂದ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ಬೆಳೆಯುತ್ತದೆ
ಅಂತ ಹೇಳುತ್ತಾ ಒಡ್ಡಿ ವಚನ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತೇನೆ.